Hey everyone, you're watching News Insights. ಉತ್ತರ ಭಾರತದೆಲ್ಲ ಹಣ ಕೊಟ್ಟು ದುಡ್ಡು ಕೊಟ್ಟು ಅವಾರ್ಡ್ಗಳು ತಗೊಬರ್ತಾ ಇದ್ರು. ಹಣ ಇರೋರು ಮಾತ್ರ ಅವಾರ್ಡ್ ಸಿಗ್ತದೆ. ನಿಜವಾಗಿ ಸಾಧನೆ ಮಾಡಿರ್ತಕ್ಕಂಥ ಅವ್ರಿಗೆ ಯಾರಿಗೂ ಅವಾರ್ಡ್ ಸಿಗ್ತಾ ಇರಲಿಲ್ಲ. ಅದನ್ನ ಬದಲಾವಣೆ ಮಾಡಬೇಕು ಅಂತ ನಾವು ಒಂದ್ಸರಿ ನೋಡಿದಾಗ ನಾನು ಡೆಲ್ಲಿಗೆ ಹೋದಾಗ ಮನಮೋಹನ್ ಸಿಂಗ್ ಗ್ರ್ಯಾಂಡ್ ಡಾಟರ್ ಕಾಪಿ ಬುಕ್ ಟೇಬಲ್ ಅಂತ ಒಂದು ಮಾಡಿದ್ರು. 50 ಮಹಿಳೆಯರಿಗೆ ಗುರುತಿಸಿಕೊಡುವಂಥ ಪ್ರಶಸ್ತಿ ಪ್ರದಾನ ಅಂತ ಬುಕ್ ಅದು ಒಬ್ಬರಿಗೆ 40,000 ರೂಪಾಯಿ ಚಾರ್ಜ್, ರಿಜಿಸ್ಟರ್ ಚಾರ್ಜ್ ಅಂತ. ಲಂಡನ್ನಲ್ಲಿ ಪಾರ್ಲಿಮೆಂಟಲ್ಲಿ ಬುಕ್ಕು ಅಲ್ಲಿ ಬರೋರು ಅಲ್ಲಿ ಬರ್ಬೋದು, ಬರೋಕ್ಕಾಗ್ತಾರೆ ಡೆಲ್ಲಿಲಿ IAS ಆಫೀಸರ್ ಕ್ಯಾಂಟೀನಲ್ಲಿ ಅವರಿಗೆ ಅವಾರ್ಡ್ ಕೊಡೋದು. ಈ ಇದರಲ್ಲಿ ನನ್ನ ಕಪ್ಪನ್ ಪಾರ್ಕಲ್ಲಿ ಒಳ್ಳೆ ಕೆಲಸ ಮಾಡಿರೋರು ಇದ್ದರು. ನನಗೆ ಒಂದು ಲಂಡನ್ನಿಂದ ಒಬ್ಬರು ನನಗೆ ಕೇಳಿದ್ರು, ಸರ್ ಯಾರನ್ನ ರೆಫರ್ ಮಾಡಿ ಸರ್, ಇಂಥ ಮನಮೋಹನ್ ಸಿಂಗ್ ಗ್ರ್ಯಾಂಡ್ ಡಾಟರ್ ಅವರು ಈ ಥರ ಮಾಡ್ತಾ ಇದ್ದಾರೆ, ನೀವು ಒಂದು ಅವ್ರಿಗೆ ರೆಫರ್ ಮಾಡಿ ಅಂದಾಗ ನಾನು ಇಲ್ಲಿ ನಮ್ಮಲ್ಲಿ ಇರೋರಿಗೆ ಒಬ್ಬರು ರೆಫರ್ ಮಾಡಿದಾಗ ಅವರು 40,000 ರಿಜಿಸ್ಟರ್ ಚಾರ್ಜ್ ಅಂತ. ಅದಕ್ಕೆ ಇವರು ಕೊಡ್ತಾ ಇದ್ದಾರೆ. ಅಂದರೆ ಬಂದಿರೋರೆಲ್ಲ ಈ ಒಂಥರ ದುಡ್ಡಿರೋರು ಬಂದಿದ್ದು. ಆಮೇಲೆ ಏನಂದರೆ ಏನಿಲ್ಲ, ಒಂದು ಕಾಫಿ ಇಲ್ಲ, ಟೀ ಇಲ್ಲ, ಬರೀ ಬುಕ್ ಕೊಟ್ಟರು ಕಳಿಸ್ತು. ಒಂದು ಮೀಡಿಯಾದವರೇ ಇಲ್ಲ ಅಲ್ಲಿ ಫಸ್ಟ್. ನನಗೆ ಯಾಕೆ ನಮ್ಮ ಜನ ಯಾಕೆ ಬಂದಿಲ್ಲ, ಎಲ್ಲ ಇಷ್ಟೊಂದು ಯಾಮಾರ್ತಾ ಇದ್ದಾರೆ ಬಿಟ್ಟು ಇದನ್ನ ಏನೋ ಬದಲಾವಣೆ ಮಾಡಬೇಕು. ನಾನು ಅಲ್ಲಿಂದ ಬಂದು ಸ್ಟಾರ್ಟ್ ಮಾಡಿದೆ 2019ರಲ್ಲಿ. ಸೊ ಅವಾಗ ಮಾಡಿದಾಗ 21 ಕಂಟ್ರಿ ನಾನು 21 ಕಂಟ್ರಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅವಾರ್ಡ್ ಕೊಟ್ಟೆ. 37 ಅವಾರ್ಡ್ ಕೊಟ್ಟಿದ್ದೆ. 37 ಜನಕ್ಕೆ ಅವಾರ್ಡ್ ಕೊಟ್ಟೆ. ಅವಾರ್ಡ್ ಅದು ಗುರುತಿಸಿ ಅವ್ರು ಮಾಡಿರೋ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಗುರುತಿಸಿ ಕೊಟ್ಟಿದ್ವಿ. ಇದರೊಳಗೆ ನಮ್ಮಲ್ಲಿ ಯಾವುದೋ ಒಂದು ರಿಜಿಸ್ಟರ್ ಚಾರ್ಜ್ ಆಗಲಿ, ಒಂದು ನಯಾ ಪೈಸನ ತಗೊಳ್ಳೋಣ. ನಿಜವಾಗಿ ಯಾರು ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಮಾತ್ರ ಅವ್ರನ್ನ ನಾವು ಗುರುತಿಸ್ತಾ ಇರೋದು. ನಮ್ಮಲ್ಲಿ ಎಲ್ಲ ಕಂಟ್ರಿಲೂ ನನ್ನ ಆತ್ಮೀಯರಿದ್ರೆ ಅವರಿಗೆ ನಾವು ಕಳಿಸಿ ಜೂರಿ ಟೈಪ್ ಅವ್ರಿಗೆ ಕಳಿಸಿ ಇವರು ಹೆಂಗೆ ಅಂತ ಅವ್ರಿಗೆಲ್ಲ ಕೇಳಿಕೊಂಡು ಅವ್ರ ಜಡ್ಜಸ್ ತಗೊಂಡು ನಾವು ಇದನ್ನ ಸೆಲೆಕ್ಟ್ ಮಾಡೋದು. ಯಾರೋ ಒಬ್ಬರದ ಮೂಲಕ ನಾವು ಇದು ಮಾಡಿ 14 ಜನಕ್ಕೆ 7 ಜನ ಅವಾರ್ಡಿಗಳು, 7 ಜನ ಸ್ಪೆಷಲ್ ಅವಾರ್ಡಿಗಳು ಅಂತ. ಇದರಲ್ಲಿ ಇವತ್ತಿರ್ತಕ್ಕಂಥ ನಮ್ಮ ಇಲ್ಲಿ ಡಾಕ್ಟರ್ ಚೈತನ್ಯ ಅವರು ಇವರು ಕೂಡ ನಮ್ಮ ಅವಾರ್ಡಿ, ಸ್ಪೆಷಲ್ ಅವಾರ್ಡಿ. ಇವರು ನಮ್ಮ ಅರ್ಚನಾ ಸಿಂಗ್ ಅವರು. ಇವರು ಒಂದು ಕಲಾವಿದರು, ಮತ್ತು ತೆಲುಗು ಮತ್ತು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಮತ್ತು ತಮಿಳಲ್ಲಿ ಮಾಡಿರ್ತಕ್ಕಂಥ ಕಲಾವಿದರು. ಇವರು ಸ್ಪೆಷಲ್ ಅವಾರ್ಡಿ. ಹಾಗೆ ಡಾಕ್ಟರ್ ಅನುರಾಧ ಅವರು ಅಲವಿನ್ ಕಾಲೇಜಲ್ಲಿ ಪ್ರೊಫೆಸರು ಮತ್ತು ಪ್ರಿನ್ಸಿಪಲು. ಇವರು ಕೂಡ ನಮ್ಮ ಒಂದು ಸ್ಪೆಷಲ್ ಅವಾರ್ಡಿ ಎಜುಕೇಷನಲ್ಲಿ ಇವ್ರು ತಗೊಂಡು ಇವರು ಕೊಡ್ತಾರೆ. ಇದರೊಳಗೆ ಇನ್ನೂ ಒಂದು ಸುಮಾರು ನಮ್ಮ ಉಮಾಶ್ವರವರು ಬರಬೇಕಾಯಿತು. ಅವರು ಕೂಡ ನಮ್ಮ ರಾಜಕೀಯವಾಗಿ ಅವ್ರಿಗೆ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಒಬ್ಬ ರಾಜಕೀಯವರಿಗೆ ಪೈನಿಯರ್ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಮತ್ತು ಟ್ರಾನ್ಸ್ ಸ್ಪೀಶೀಸ್ ಸೈಕಾಲಜಿಸ್ಟ್. ಅಥ್ಲೀಟ್ಸ್ ಜೊತೆ ಕೆಲಸ ಮಾಡ್ತೀನಿ. ಒಲಿಂಪಿಕ್ ಮೆಡಲಿಸ್ಟ್ ಮತ್ತು ಆನೆಗಳು. 2019ಇಂದ ನಾನು ಓದ್ತಿರೋದು ಡೆಪ್ ಸೈಕಾಲಜಿಲಿ. ಆ್ಯಕ್ಚುಲಿ ಅದರ ಇಂಪ್ಯಾಕ್ಟ್ನ ನಾನು ಆನೆ ಜೊತೆನೂ ಮಾಡ್ಬೋದು, ಕ್ಯಾಪಿಟಲ್ ವೆಲ್ಕಮ್ ರಿಹ್ಯಾಬಿಲಿಟೇಷನ್ ಜೊತೆನೂ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಆವಾಗ ಆನೆಗಳ ಜೊತೆ ಏನಾಗ್ತಿದೆ ಅಂತ ಗೊತ್ತಾದ್ಮೇಲೆ ಒಂದು ಸೀಕ್ರೆಟ್ ರೆಸ್ಪಾನ್ಸಿಬಿಲಿಟಿಯಿಂದ ಈ ಬುಕ್ ಬರ್ತಿದ್ದೀನಿ, ಎಲಿಫೆಂಟ್ ವಿಂಗ್ಸ್ ಟು ಫ್ರೀಡಮ್ ಅಂತ. ಅದ್ರ ಜೊತೆ ನಾನು ಇನ್ನೊಂದು ಬರ್ತೀನಿ, ಸ್ಪೋರ್ಟ್ಸಲ್ಲಿ ಏನಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಲ್ಲ. ನೀರಜ್ ಡಿಡ್ ನಾಟ್ ಪರ್ಫಾರ್ಮ್, ಒಂದ್ಸತಿ ಕೇಳ್ತೀವಿ. ಬಟ್ ಆ ಪರ್ಫಾರ್ಮೆನ್ಸ್ ಬರೋಕ್ಕೆ ಏನು ಬೇಕು? ನಾನು ಆರ್ಟಿಸ್ಟು, ಆ್ಯಕ್ಟ್ರೆಸ್. ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲೂ ಕೆಲಸ ಮಾಡಿದ್ದೀನಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ. ಇದಕ್ಕೂ ಮುಂಚೆ ಏರ್ಲೈನ್ಸ್ ಕ್ಯಾಬಿನ್ ಕ್ರೂನಲ್ಲಿದ್ದೆ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಇದು ನನ್ನ 4th ಇಂಡಸ್ಟ್ರಿ. ಸೊ ಬಹಳಷ್ಟು ವರ್ಷಗಳಿಂದ ಡಾಕ್ಟರ್ ಉಮೇಶ್ ಅವರು ಆ್ಯಂಡ್ ಕಮಲ್ ಪಾರ್ಕ್ ಅಸೋಸಿಯೇಷನ್ ಅವರು ಯಂಗ್ ಟ್ಯಾಲೆಂಟ್ಸ್ನ, ಅಚೀವರ್ಸ್ನ, ವಿಮೆನ್ ಅಚೀವರ್ಸ್ನ ಎಂಕರೇಜ್ ಮಾಡ್ತಾರೆ ವಿಚ್ ಇಸ್ ರಿಯಲಿ ಅಪ್ರಿಷಿಯೇಬಲ್. ಹಾಗಾಗಿ ಈ ವರ್ಷ ನನ್ನ ಹೆಸರು ನನ್ನೂ ಕೂಡ ಆಯ್ಕೆ ಮಾಡಿದ್ದಾರೆ. ಐ ಆಮ್ ವೆರಿ ಹಂಬಲ್ಡ್, privileged. I really thank Dr. Umesh and the association team members. But without oxygen, it's for only 2 minutes. COVID has taught us the hard way about the significance of oxygen for one's survival. One tree in 1 year releases
1 lakh liters of oxygen, whereas a human being consumes 2 lakh liters of oxygen per year. So that is the importance of planting trees. Achievers and identifying young talents, Cubbon Park Walkers Association has gone miles ahead to convey message to the society that just as trees are important for the survival of mankind, women are also important for the well-being of family and the society, be it in every sphere of life, taking into consideration their competence, their capabilities and accomplishments, be it everywhere on earth. Institute of Management Studies for 29 years now. I take the pride to have produced about 6 doctorates from Mysore University, and I was the guide for them, and I'm also on the International Board of Faculty in UK, Australia and US. Many of my articles have been published in US journals too. And ಇಲ್ಲ ಅಕ್ಟೋಬರ್ 5th ಅಕ್ಟೋಬರ್ 5th ಸಂಡೇ ಈವ್ನಿಂಗ್ 4 o'clockಗೆ ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತದೆ. ಅದು ಪ್ರತಿ ವರ್ಷವೂ ಅಕ್ಟೋಬರಲ್ಲಿ ನಾವು ಮಾಡೋದು, ಪ್ರತಿ ವರ್ಷ. ಈ ವರ್ಷವೂ ಅಕ್ಟೋಬರ್, ಇದು 5ನೇ ವರ್ಷ ನಾವು ಮಾಡ್ತಾ ಇರೋದು. ಸೊ ಅದು ನಾವು ಯಾಕಂದರೆ ನಮಗೆ ಅದು ಎಲ್ಲರಿಗೂ ಸಹ ಒಂದು ಅನುಕೂಲ ಆಗಲಿ ನಾವು ರವೀಂದ್ರ ಕಲಾಕ್ಷೇತ್ರ ಪ್ರತಿ ವರ್ಷ ಮಾಡ್ತಾ ಇರೋದು. ಈಗ ಇವಾಗ ಹೇಳಿದ್ರು ಇವರು ನಮ್ಮ ಒಂದು 4 ಜನ ಇನ್ನೂ ಒಂದು 11 ಜನ ಬರಬೇಕಾಗಿತ್ತು. ಇವತ್ತು ಸುಮಾರು ಟ್ರಾಫಿಕ್ಕಿಂದ ಯಾರೋ ಒಂದು 20-25 ಗಿಡ ಇಲ್ಲೇ ಹಾಕ್ಸಿದ್ರು. ಅದು ಒಳ್ಳೇದಲ್ವಾ? ಆ ಥರ ಗಿಡ ಮರಗಳಿದ್ರೆ ಪ್ರೊಟೆಕ್ಟ್ ಮಾಡಿದ್ರೆ ಅದು ನಿಮಗೂ ಒಳ್ಳೇದು. ಮಾಧ್ಯಮ ಇದರಿಂದ ಸ್ವಲ್ಪ ಅದನ್ನ ಅಂತ ಅದ್ರ ಜೊತೆಗೆ ಈ ಒಂದು ಸೋಷಿಯಲ್ ಕಾಜಿಗೆ ತಮ್ಮ ಹೆಣ್ಮಕ್ಳಿಗೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಇರ್ತಾರೆ. ಸೊ ಇನ್ನೊಂದು ಏನಂದ್ರೆ ವುಮೆನ್ಸ್ ಅಚೀವ್ಮೆಂಟ್ಸ್ ಅಲ್ಲಿ ಕೆಲವ್ರನ್ನ ಗುರುತಿಸೋಕ್ಕಾಗಿರಲ್ಲ. ಎಷ್ಟೊಂದು ಹಲವಾರು ಪ್ರೋಗ್ರಾಮ್ಸ್ ಇರುತ್ತೆ, ಎಲ್ಲಾರನ್ನು ಗುರುತಿಸಿ ಎಲ್ಲರಿಗೂ ಕೊಡೋದಕ್ಕಾಗಲ್ಲ. ಈಗ ತುಂಬ ಜನ ಕಲಾವಿದರಾಗ್ಬಿಟ್ಟಿದ್ದಾರೆ, ನಿಮಗೇ ಗೊತ್ತು. ಎಲ್ಲರಿಗೂ ಇವಾಗ ಎಲ್ಲ ಗಲ್ಲಿಯಲ್ಲೂ ಕಲಾವಿದರಿದ್ದಾರೆ. ಸೊ ಯಾರನ್ನು ಹೇಗೆ ಗುರುತಿಸೋದು ಅನ್ನೋದೇನೆ ಗೊತ್ತಾಗಲ್ಲ. ಈಗ ನೀವು ಕೇಳಿದ್ರಿ ಗುರುತಿಸಾದ್ಮೇಲೆ ಅವ್ರಿಗೇನು ಫ್ಯೂಚರು ಅಂತ. ಸೊ ಇಟ್ಸ್ ನಾಟ್ ಅ ಫ್ಯೂಚರ್ ಸರ್, ಇಟ್ಸ್ ಆಲ್ ಅಬೌಟ್ ಏನಂದರೆ ನಾವು ಅವ್ರನ್ನ ಗುರುತಿಸಾದ್ಮೇಲೆ ಅದನ್ನು ಅವ್ರು ತಗೊಂಡು ಇನ್ಸ್ಪೈರ್ ಆಗಬೇಕು ಅಷ್ಟೇ ಹೊರತು ಆರ್ಟಿಸ್ಟ್ ಆಗಲಿ ಯಾರೇ ಬಂದರು ಯಾವುದೇ ಅವ್ರವ್ರ ಸ್ಥಾನದಲ್ಲಿ ಅವ್ರು ಕೊಡೋದೇನಕ್ಕೆ ಅಂದರೆ ಆ ಸ್ಥಾನ ಕೊಟ್ಟಾದ್ಮೇಲೆ ಇನ್ನೊಂದ್ಸತಿ ಗುರುತಿಸ್ತಾರೆ.